ದಸರೆ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆಸಿದ ಉದ್ದೇಶ ಇಷ್ಟೇ. ಈ ರಾಜ್ಯದಲ್ಲಿ ಹಿಂದೆಂದೂ ನಾವು ಕಾಣದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇಡೀ ಜಿಲ್ಲೆ ತುಂಬ ಸಾಕಷ್ಟು ಮಳೆ ಆಗ್ಯದ. ಎಲ್ಲ ರೈತರು ಒದ್ದಾಡ್ತಾ ಇದ್ದಾರೆ. ನಮ್ಮ ಬೆಳೆಗಳು ಹಾಳಾಗ್ಯಾವ್ರಿ, ನಮಗೆ ಅದರದ್ದು ಏನಾದರೂ ನಮಗೊಂದಿಷ್ಟು ಸಹಾಯ ಮಾಡಿಸ್ರಿ, ನಾವು ರೋಡಿಗೆ ಇಳಿದಿದ್ದೆವು, ನಮಗೆ ಈ ಬೆಳೆ ಇಲ್ಲ ಅಂತಂದ್ರೆ ನಮಗೆ ಉಳ್ಳಕ್ಕೆ ಸಹಿತ ಗತಿ ಇಲ್ಲ ಅಂತಕ್ಕಂಥ ಖೇದವನ್ನು ರೈತರು ಭಾಳ ಮನನೊಂದು ನಮ್ಮ ಮುಂದೆ ತಮ್ಮ ಅಳಲನ್ನು ತೋರ್ಕೋತಾ ಇದ್ದಾರೆ. ಆದರೆ ಇವತ್ತು ಮಳೆ ಬಂದು ಎಷ್ಟು ಹೊಳೆಗಳು ತುಂಬ ಹರಿತಾ ಇದ್ದಾವೆ, ಹಳ್ಳಗಳು ತುಂಬ ಹರಿತಾ ಇದ್ದಾವೆ. ಎಷ್ಟೋ ಜನ ಅಲ್ಲಿ ಮಗ್ಗಲಿದ್ದಿರ್ತಕ್ಕಂಥ ಜನ ನಿರಾಶ್ರಿತರಾಗ್ಯಾರ. ಅವ್ರ ಮನೆಗಳಿಗೂ ಕೂಡ ನೀರು ಹೊಕ್ಕದ. ಅವ್ರು ಏನು ಮಾಡಬೇಕು? ಯಾರೂ ಕೇಳೋರು ದಿಕ್ಕಿಲ್ರಿ. ಆ MLA ಹೋಗಿ ಕೇಳಬೇಕಂತಂದ್ರೆ ಅವ್ರು ಗಾಡಿ ಖರ್ಚಿಗೆ ರೊಕ್ಕ ಇಲ್ಲ, ಅವ್ರು ಪೆಟ್ರೋಲಿಗೆ ರೊಕ್ಕ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಆಮೇಲೆ ನೋಡ್ರಿ, ನಾವು ಯಾವಾಗಾರ KDP ಮೀಟಿಂಗ್ ಕರಿತಾರೇನೋ ಈ ಸರ್ಕಾರದಾಗ ಅಂಥೇಳಿ ನಾನು ಇದು ಏನದು ಏನೋ ಕಾಯ್ಕೋತ ಕೂತಿರ್ತದಲ್ಲ, ಬೆಕ್ಕ ಇಲ್ಲಿ ಕಾಯ್ಕೋತ ಕೂತಂಗೆ ಯಾವಾಗ ಕರಿತಾರಪ್ಪ ನಮ್ಮ ಜನರದು ಅಳಲು ಯಾವಾಗ ತೋಡ್ಕೊಳ್ಳೋ ಇವ್ರ ಮುಂದೆ ಅಂಥೇಳಿ ನಾವು ಮನಸ್ಸಿನಾಗ ಇಟ್ಕೊಂಡು ಕೊಟ್ರು. ಇವತ್ತಿಗೂ ಕೂಡ ಒಬ್ಬ ಮಂತ್ರಿನೂ ಇಡೀ ರಾಜ್ಯದಾಗೂ ಕೂಡ ಅಷ್ಟೇ, ನಮ್ಮ ಜಿಲ್ಲೆನಾಗ ಒಬ್ಬ ಮಂತ್ರಿಗಳು ಯಾರೂ ಬಂದು ಈ KDP ಮೀಟಿಂಗ್ ಮಾಡಿಲ್ಲ. ನಮ್ಮದಳು ಏನದಪ್ಪ ಜನರ ಬಗ್ಗೆ ಹೇಳಬೇಕಂದ್ರೆ ಕೇಳಕ್ಕೂ ಅವರು ಕೂಡ ತಯಾರಿಲ್ಲ. ಇದು ಹಿಂಗಾದ್ರೆ ಹೆಂಗೆ ರೀ? ಇವರು ಆ್ಯಕ್ಚುಲಿ ಸಮೀಕ್ಷೆ ಮಾಡಬೇಕಿತ್ತು, ಜಾತಿ ಸಮೀಕ್ಷೆ ಅಲ್ಲ, ಸಮೀಕ್ಷೆ ಮಾಡಬೇಕಾದದ್ದು ಇದು. ಎಷ್ಟು ರೈತರಿಗೆ ತೊಂದರೆ ಆಗ್ಯದ, ಎಷ್ಟು ಬೆಳೆ ಹಾನಿ ಆಗ್ಯದ, ಎಷ್ಟು ನಾವೇನು ಮಾಡಬೇಕು, ಎಷ್ಟು ನೀರು ಹರಿದು ಹೋಗ್ಯಾವ, ಆ ಜನರಿಗೆ ಏನು ಮಾಡಬೇಕು ಅನ್ನೋ ಸಮೀಕ್ಷೆ ಮಾಡೋದು ಬಿಟ್ಟು ಉಪಧ್ಯಾಪಿತನ ಮಾಡಿ ಈ ಜಾತಿ ಏನು ಸರ್ವೆ ಮಾಡ್ಲಿಕ್ಕೆ ಹೊಂಟಾರ. ಇದರಿಂದ ಜನ ನಗಪಾಟ ಮಾಡ್ಲಾಗತ್ತಾರೆ ರಾಜ್ಯದಾಗ. ಏನು ರೀ ಇವೆಲ್ಲ ಮಾಡ್ಲಿಕ್ಕೆ ಆಲಾರ್ದಕ್ಕೆ ಸಿದ್ದರಾಮಣ್ಣವರು ಈ ಜಾತಿ ಸರ್ವೆ ಮಾಡ್ಲಕತ್ಯಾರ ಅಂತಕ್ಕಂಥದ್ದು ನಗಪಾಟಿಗೆ ಒಳಗಾಗ್ಯಾರ. ಏನಪ್ಪ ಅಂದ್ರೆ ಇದು ಮರಿಲಿ ಜನ, ಈ ಕಡೆ ನೋಡ್ಕೋತ ಕುಂದಿರಲಿ ಅಂಥೇಳಿ ಅದೇ ರೀತಿ ಚಂದ ಮಾಡ್ಯಾರ. ಸಮಾಜಗಳ ಒಡೆದು ಅವಕ್ಕೆ ಜಗಳ, ಪ್ರತಿಯೊಂದು ಸಮಾಜದಲ್ಲಿ ಜಗಳ ಹಚ್ತಕ್ಕಂಥ ಕೆಲಸವನ್ನು ಈಗ ಸಿದ್ದರಾಮಣ್ಣವ್ರು ಮಾಡ್ಯಾರ. ಇದು ಅತ್ಯಂತ ಹೇಯ ಕೆಲಸ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಜನರು ಇಷ್ಟೊಂದು ರೈತರು ಜನ ಇಷ್ಟೊಂದು ತಾಪತ್ರೆಯಲ್ಲಿದ್ದರೂ ಕೂಡ ಯಾವುದೂ ಲೆಕ್ಕಕ್ಕಿಲ್ಲ. ಇವು ನೋಡ್ರಿ, ಅಲ್ಲಿ ನಿನ್ನೆ ಬೆಂಗಳೂರಾಗ ರೋಡ್ ಕೆಟ್ಟವತ್ತಂದ್ರೆ ಯಾರು ಇರೋರು ಹೋಗ್ರಿ ಇರ್ರೆಸ್ಪಾನ್ಸಿಬಲ್ ಜವಾಬ್ದಾರಿ ಆನ್ಸರ್ಗಳನ್ನು ಕೊಡ್ತಾರೆ. ಮುಖ್ಯಮಂತ್ರಿಗಳು ಅಷ್ಟೇ, ಡೆಪ್ಯೂಟಿ ಮುಖ್ಯಮಂತ್ರಿಗಳು ಅಷ್ಟೇ. ಹೋಗೋರು ಹೋಲಿ ಇರೋರು ಅಂತಂದ್ರೆ ಏನು ರೀ ಗತಿ? ದಿನ ಒಂದೊಂದು ಬದಲ. ಇವತ್ತು ಮುಂಜಾನೆ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ, ಸಂಜೆ ಕಡೆ ಒಂದು ಮಾಡಿರ್ತಾರೆ. ಬಹಳ ಬೇಜವಾಬ್ದಾರಿಯಿಂದ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತವನ್ನು ಹೇಳಿ ಒಟ್ಟಾರೆ ಕೊನೆಯದಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಣ್ಣನ ಸರ್ಕಾರ MP ಸರ್ಕಾರ ಆಗ್ಯದ. ಈಗ ನಾವು ಬ್ಯಾಂಕ್ನಾಗ ಸಾಲ ಕೊಡ್ರಪ್ಪ ಅಂತ ಕೇಳಕ್ಕೆ ಹೋದ ಕೂಡಲೇ ನೀವು ಎಂ ಪಿ ಅಕೌಂಟ್ನಾಗ ಸೇರಿದ್ರಿ, ನಿಮ್ಗೆ ಸಾಲ ಕೊಡೋದಾತಾರಲ್ಲ, ಹಂಗೆ ಕರ್ನಾಟಕ ರಾಜ್ಯವು ಕೂಡ MPA ಆಗ್ಯದ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದರೆ ಯಾವ ಜನರಿಗೂ ಕೂಡ ₹1 ಸಹಾಯ ಇಲ್ಲ, ಯಾವ ಜನರಿಗೂ ಅನುಕೂಲ ಮಾಡಿಕೊಡ್ತಕ್ಕಂಥ ಹವ್ಯಾಸ ಇಲ್ಲ. ಇಷ್ಟೆಲ್ಲ ತೊಂದರೆ ಆಗ್ಯದಪ್ಪ. ನಾವು ಹೇಳಬೇಕಂತಂದ್ರೆ KDP ಮೀಟಿಂಗ್ ಇಲ್ಲ. ನಾವು ಎಲ್ಲಿ ಹೇಳೋದ್ರಿ? ಹೇಳ್ರಿ, ದಯವಿಟ್ಟು ಹೇಳ್ರಿ ನೀವೇ. ನಾವು ಎಲ್ಲಿ ಹೇಳಬೇಕು? ಸರ್ಕಾರಕ್ಕೆ ಹೇಳಬೇಕಿಲ್ಲ. ಸರ್ಕಾರ ಇದನ್ನು ನಾವು ಹೇಳಕ್ಕೆ ಹೋದ್ರೆ ನೋಡಿರಿ ಜಗಜಿನ್ ಹೆಂಗೆ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂಥೇಳಿ ಹೇಳ್ತಾರೆ. ಆದ್ರೆ ನಮ್ಮ ಏನು ಹೇಳಬೇಕು? ಜನರದ್ದು ಹಿಂಗೆ ಆಗ್ಯದಪ್ಪ ನಮ್ಮ ಜಿಲ್ಲೆನಾಗ, ನನ್ನ ಕ್ಷೇತ್ರದಾಗ ಪರಿಸ್ಥಿತಿ ನಮ್ಗೆ ಹೇಳಕ್ಕೆ ಜಾಗ ಎಲ್ಲಿ ಅದು ಹೇಳ್ರಿ ನೋಡೋಣ. ಅದಕ್ಕಾಗಿ ತುಂಬ ನನಗಂತೂ ಭಾಳ ನೋವಾಗ್ಯದ. ನನ್ನ ಸಲುವಾಗಿ ಅಲ್ಲ, ನಮ್ಮ ಜನರ ಸಲುವಾಗಿ, ರೈತರ ಸಲುವಾಗಿ. ಎಷ್ಟು ರೀ ನಾವು ಹಳ್ಳಿ ಅಡ್ಡಾಡ್ಕೊತ ಹೋದಾಗ ಎಲ್ಲನೂ ಒಣಗಿ ಹೋಗ್ಯಾವ, ನೀರು ನಿಂತು. ತೊಗರಿ ಬಂಗಾರ ಅಂತ ನೋಡಿರಿ, ಕಬ್ಬು ಒಂದು ಬಿಟ್ರೆ ಇಡೀ ಜಿಲ್ಲೆಯಲ್ಲಿ ಯಾವ ಬೆಳೆನೂ ಕೂಡ ಸುದ್ದಿಲ್ಲ. ಕಬ್ಬು ಒಂದೇ ಬಿಟ್ರೆ ತೊಗರಿ ಅದನ್ನು ಹಾಳಾಗಿ ಹೊಂಟದ, ಎಲ್ಲ ಹಳದಿ ಹಾಲಾಕತ್ತದ ನೀರು ಹತ್ತಿ. ಆಮೇಲೆ ಮೆಕ್ಕೆಜೋಳ ಹಾಕ್ಯಾವ, ಪಾಪ ಮೆಕ್ಕೆಜೋಳ ಆ ನೀರು ಹೆಚ್ಚಾಗಿ ಅದನ್ನು ಕೊಳತು ತೆಳಗೆ ಬೀಳಕತ್ತದ. ಆಮೇಲೆ ಉಳ್ಳಾಗಡ್ಡಿ ಸತ್ಯಾನಾಶ ಆಗಿ ಹೋಯ್ತು, ಶೇಂಗಾ ಹೋಯ್ತು, ಹತ್ತಿ ಹೋಯ್ತು. ಏನು ಉಳ್ದದು ಹೇಳ್ರಿ ನೋಡೋಣ. ಎಷ್ಟು ಕಬ್ಬು ಎಷ್ಟು ಬೆಳಿತಾರೆ? ಎಲ್ಲನೂ ಕಬ್ಬೇ ಬೆಳಿತಾರೆ ಎಲ್ಲ ಜಮೀನಾಗ. ಇವತ್ತು ನೋಡ್ರಿ, ಲಕ್ಷಾವಧಿ ರೈತರು ಲಕ್ಷಾವಧಿ ಎಕರೆ ಜಮೀನು ಪೂರಾ ನೀರಾಗಿ ಸಂಪೂರ್ಣ ನಮ್ಮ ಜಿಲ್ಲೆನಲ್ಲಿ ಹಾಳಾಗಿ ಹೋಗ್ಯದ.
ಇದು ಬಹಳ ಅತ್ಯಂತ ಖಂಡನೀಯ ಮಾತು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದನ್ನು ಯಾವ ರೀತಿ ತಾವು ಚಿತ್ತರಿಸ್ತೀರಿ ನೀವು ಚಿತ್ತರಿಸಿ ನಮ್ಮ ಸ್ನೇಹಿತರು. ಇನ್ನು ಎರಡನೇ ವಿಷಯ ಏನಪ್ಪ ಅಂತಂದ್ರೆ ಇದು ನಮ್ಮ ವೈದ್ಯಕೀಯ ಶಾಲೇಜ್ ಹೌದಲ್ರಿ, ವೈದ್ಯಕೀಯ ಕಾಲೇಜ್ ನಡೆದದ. ಕೆಲವೊಬ್ಬರು ಅದು ಮಾಡಿರಿ ಇದು ಮಾಡಿರಿ APP ಮಾಡಿರಿ PPP ಮಾಡಿರಿ ಅಂತೇಳಿ ಏನೇನೋ ಹೇಳಕತ್ತಾರ. ಅದ್ರ ಕೆಲವೊಂದು ಜನ ಇಲ್ಲ ಇದು ಯಾವುದೋ ಪ್ರೈವೇಟ್ ಆಗೋದು ಬೇಡ ಸರ್ಕಾರದ ಆಗೋದು ಅಂಥೇಳಿ ಭಾಳ ಜನರದು ಒತ್ತಡ ಅದ. ನನ್ನ ಮೇಲಂತೂ ಸರ್ಕಾರದಾಗಲಿ ಅಂಥೇಳಿ ಭಾಳ ಜನ ನನ್ನ ಆಫೀಸ್ಗೂ ಬಂದು ಹೇಳ್ಯಾರ, ನನಗೆ ಫೋನು ಮಾಡಿ ಹೇಳ್ಯಾರ ಸರ್ಕಾರದೇ ಆಗಬೇಕು ಅಂಥೇಳಿ. ಅವು ಎಲ್ಲ ಜನರ ಅಹವಾಲವನ್ನು ನಾನು ತೆಗೆದುಕೊಂಡು ಮೊನ್ನೆ ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳಿಗೂ ಕೂಡ ಮೀಟ್ ಮಾಡಿ, ಅದ್ರ ಜೊತೆಗೆ ನಮ್ಮ ನಡ್ಡಾ ಅವರು ನಮ್ಮ ಅಧ್ಯಕ್ಷರು ಮತ್ತು ಆರೋಗ್ಯ ಸಚಿವರನ್ನು ಕೂಡ ಮೀಟ್ ಮಾಡಿ ನನ್ನ ಜಿಲ್ಲೆಯ ಸಮಸ್ಯೆ ಹಿಂಗದ, ನಮ್ಮ ಜಿಲ್ಲೆಗಳಲ್ಲಿ ಜನ ಈ PPP ಪಾಪಿಪಿ ಯಾವುದು ಬೇಡತ್ತಾರ, ಅದಕ್ಕೆ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಸರ್ಕಾರಿ ಒಂದು ವೈದ್ಯ ಶಾಲೆ ಆಗಲಿ ಬಿಜಾಪುರದಲ್ಲಿ ಅಂತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿ ನನ್ನ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥ ಕೆಲಸ ಮಾಡ್ಯಾರ. ಮತ್ತು ನಾನಂತೂ ಯಾರಿಗೂ ಭೇಟಿ ಆಗಿಲ್ಲ, ಬಟ್ ಅಲ್ಲಿ ಜನ ತಮ್ಮ ಪ್ರತಿಭಟನೆಯೂ ಕೂಡ ಶುರು ಮಾಡ್ಯಾರ. ನಮ್ಮ ದಲಿತರು ಶುರು ಮಾಡ್ಯಾರ, ಬೇರೆ ಸಮಾಜದವರು ಬೇರೆ ಜನನೂ ಕೂಡ ಪತ್ರಿಕೆಯಲ್ಲಿ ನೋಡೀನಿ ಅವರು ಕೂಡ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ಯಾರ. ಅದಕ್ಕೆ ನಂದು ಕೂಡ ಅಷ್ಟೇ ಅದ. ನನ್ನ ವಿಚಾರ ಏನದ ಅದನ್ನು ಪ್ರಧಾನಮಂತ್ರಿಗಳಿಗೂ ಹೇಳಿದ್ದೀನಿ, ಆಮೇಲೆ ನಮ್ಮ ನಡ್ಡಾ ಸಾಹೇಬ್ರಿಗೂ ಆ ಮಾತುಗಳನ್ನು ಹೇಳಿ ನಮ್ಮ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಆದರೆ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳೀನಿ. ನಾವು ಅದು ಇವತ್ತೇ ಅಲ್ಲ ನಾನು ಹೇಳೋದು, ಹಿಂದೆನೂ ಕೂಡ ಅದು ಯಾರೋ ಇದ್ರಲ್ರು ಹರ್ಷವರ್ಧನ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯ ಕಾಲೇಜು ಆಗಬೇಕು ಅಂತಕ್ಕಂಥ ಪ್ರಸ್ತಾವನೆ ಇತ್ತು. ಅದು ತಿರುಗಾಡಿ ಆ ಕಡೆ ಈ ಕಡೆ ಹೋಗಿ ಇನ್ನೂ ಅದು ಅಲ್ಲಿಗೆ ಪೆಂಡಿಂಗ್ ಮಾಡಿದ. ಅದನ್ನು ಸೂಡನ್ನು ಗಮನಕ್ಕೆ ತಂದೀನಿ. ಹಿಂದೆ ಹರ್ಷವರ್ಧನ್ ಅವರು ಕರ್ನಾಟಕ ರಾಜ್ಯದಿಂದ ಪತ್ರ ಬರೆದಾರ ನೋಡ್ರಿ ಇಲ್ಲಿ ಅಂತ, ಅದನ್ನು ಕೂಡ ನಾನು ತೋರಿಸೀನಿ. ಅದಕ್ಕಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಸರ್ಕಾರದ ಒಂದು ವೈದ್ಯಕೀಯ ಕಾಲೇಜು ಇಲ್ಲಿ ಬಿಜಾಪುರದಲ್ಲಿ ಇನ್ನೊಂದು ಆದರೂ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿ, ಇದಕ್ಕಿಂತಲೂ ಹೆಚ್ಚು ಮಹತ್ವ ನಾನು ಯಾವುದಪ್ಪ ಅಂದರೆ ನಮ್ಮ ರೈತರದ್ದು ಏನು ಹಾಳಾಗ್ಯದ ಅದಕ್ಕೊಂದು ಸ್ವಲ್ಪ ಯೋಗ್ಯ ರೈತರಿಗೆ ಒಂದು ನ್ಯಾಯ ಸಿಗಲಿ ಅಂತಕ್ಕಂಥದ್ದು ಮತ್ತೊಂದು ಸಲ ಯಾಕಂದ್ರೆ ನಮಗೆ ಹಳ್ಳಿಯಾಗ ಫೋನ್ ಮಾಡ್ತಾರೆ ರೀ ನಮಗೆ, ಅಲ್ರಿ ನೀವೇರೇ ಪತ್ರಿಕಾ ಹೇಳಿಕೆ ನೀಡ್ರಿ ಅಂದ್ರೆ ಏನು ಎಷ್ಟತ್ರಿ ಬೇಯಿಸ್ಕೊಳ್ಳೋದು ಅವ್ರ ಕೈಲಿ. ಪತ್ರಿಕೆ ಹೇಳಿ ಇದನ್ನೇ ಹೇಳ್ರಿ ಅಂತಾರೆ ಅವ್ರು. ನಮ್ಮ ಇಟ್ಟೆಲ್ಲ ಮುಣಗಿ ಹೋಗ್ಯಾವ ಎಲ್ಲ ಹೋಗ್ಯಾವ ನೀವು ಹೇಳ್ರಿ ಅಂತ ಹೇಳಿದ್ರೆ, ಅದಕ್ಕೆ ನಾನು ಅವರ ಒತ್ತಡಕ್ಕಾಗಿ ರೈತರ ಒತ್ತಡಕ್ಕಾಗಿ ಇವತ್ತು ಕರಿಬೇಕು ಅಂತ ಹೇಳಿ ಕರೆದಿದ್ದೀನಿ. ಅದ್ರ ಜೊತೆಗೆ ಇದನ್ನು ಕೂಡ ವಿಷಯ ಒಂದು ಜಿಲ್ಲೆಯಲ್ಲಿ ಸಮಸ್ಯೆ ಆಗದ ಅದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ.